2028ರ ವಿಧಾನಸಭಾ ಚುನಾವಣೆಗೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರಕ್ಕೆ ಎಂಪಿ ರೇಣುಕಾಚಾರ್ಯ ಅವರೇ ಬಿಜೆಪಿ ಅಭ್ಯರ್ಥಿ. ಅವರೇ ಶಾಸಕರು ಕೂಡ ಆಗ್ತಾರೆ ಎಂದು ಹೊನ್ನಾಳಿ ಬಿಜೆಪಿ ತಾಲೂಕು ಮಂಡಲದ ಅಧ್ಯಕ್ಷ ಅರಕೆರೆ ನಾಗರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2028ರ ಚುನಾವಣೆಗೆ ಶಾಂತರಾಜ್ ಪಟೇಲ್ ಸೇರಿದಂತೆ 4-5 ಜನ ಆಕಾಂಕ್ಷಿಗಳಿದ್ದು ರೇಣುಕಾಚಾರ್ಯ ಅವರು ನಾನೇ ಅಭ್ಯರ್ಥಿ ಎಂದು ಹೇಳಿದ್ದು ಹಾಸ್ಯಾಸ್ಪದ ಎಂದು ಹೇಳಿದ್ದಾರೆ. ರೇಣುಕಾಚಾರ್ಯ ಅವರಿಗೆ ನಾನೇ ಅಭ್ಯರ್ಥಿ ಎಂದು ಹೇಳುವಂತಹ ನೈತಿಕತೆ ಇದೆ, ಏಕೆಂದರೆ ಪಕ್ಷ ಕೊಟ್ಟಂತಹ ಕೆಲಸಗಳನ್ನು ಅವರು ಚಾಚು ತಪ್ಪದೆ ಮಾಡಿದ್ದಾರೆ. ಆದರೆ ನೀವು ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಪಕ್ಷದ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಕೆಲಸಗಳನ್ನು ಮಾಡಿಲ್ಲ, ನಿಮಗೆ ಟಿಕೆಟ್ ಕೇಳಲು ಯಾವ ನೈತಿಕತೆ ಇದೆ ಎಂದು ಪ್ರಶ್ನೆ ಮಾಡಿದರು. ಮುಂದಿನ ಚುನಾವಣೆಯಲ್ಲಿ ರೇಣುಕಾಚಾರ್ಯ ಅವರೇ ಅಭ್ಯರ್ಥಿ ಎಂದು ವಿಜೇಂದ್ರ ಹಾಗೂ ಯಡಿಯೂರಪ್ಪ ಇಬ್ಬರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನರ ಆಶಯ ಕೂಡ ಅದೇ ಇದೆ. ಇನ್ನು ಶಾಂತರಾಜ್ ಪಾಟೀಲ್ ನಾನು ಲಾಟರಿ ಅಧ್ಯಕ್ಷ ರಬ್ಬರ್ ಸ್ಟಾಂಪ್ ಎಂದು ಹೇಳಿದ್ದಾರೆ. ನಾನು ಸಣ್ಣ ವಯಸ್ಸಿನಲ್ಲೇ ಪಕ್ಷ ಕೊಟ್ಟಂತಹ 5-6 ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿಭಾಯಿಸಿದ್ದು ನನ್ನ ಕೆಲಸ ನೋಡಿ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಇನ್ನಾದರೂ ನನ್ನ ಬಗ್ಗೆ ಮಾತನಾಡುವುದು ಬಿಡಿ, ಇಲ್ಲ ಅಂದರೆ ನಾನು ಸುಮ್ಮನಿರಲ್ಲ ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದಂತಹ ಕುಬೇಂದ್ರಪ್ಪ, ಜೆಕೆ ಸುರೇಶ್, ನೆಲವನ್ನೆ ಮಂಜುನಾಥ್, ಮಾರುತಿ ನಾಯಕ, ರಂಗಪ್ಪ, ಅನಿಲ್ ಕುಮಾರ್, ಮಾದೇನಹಳ್ಳಿ ನಾಗಣ್ಣ, ಕೊನಾಯಕನಹಳ್ಳಿ ಮಂಜುನಾಥ್ ಸೇರಿದಂತೆ ಮತ್ತಿತರರಿದ್ದರು. ಶಾಂತರಾಜ್ ಪಾಟೀಲ್ ಬಲ್ಮುರಿ ಅವರು ನಮ್ಮ ನಾಯಕರಾದ ರೇಣುಕಾಚಾರ್ಯ ಅವರ ಬಗ್ಗೆ 2028ರ ಚುನಾವಣೆ ಆಕಾಂಕ್ಷಿಯಾಗಿ ನಾವು ಇದ್ದೀವಿ ಅಂತ ಹೇಳಿದ್ದಾರೆ. 2028ರ ಚುನಾವಣೆ ಆಕಾಂಕ್ಷಿಗಳು ನಾವು 4-5 ಜನ ಇದ್ದೀವಿ. ಅವರು ನಾವೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಭ್ಯರ್ಥಿ ಅಂತ ಹೇಳೋಕ್ಕೆ ನೈತಿಕತೆ ಬೇಕು. ನಾವು ಅಭ್ಯರ್ಥಿ ಅಂತ ಹೇಳೋಕ್ಕೆ ರೇಣುಕಾಚಾರ್ಯ ಅವರಿಗೆ ನೈತಿಕತೆ ಇದೆ. ಪಕ್ಷ ಕೊಟ್ಟಂಥ ಪ್ರತಿಯೊಂದು ಕಾರ್ಯಕ್ರಮ, VBG ರಾಮ್ಜಿ ಇರ್ಬೋದು, ಮನ್ ಕಿ ಬಾತ್ ಇಡೀ ಸ್ಟೇಟಲ್ಲೇ ಫಸ್ಟ್ ಹೊನ್ನಾಳಿ. ಅದೇ ರೀತಿ VBG ರಾಮ್ಜಿ ಇಡೀ ದೇಶದಲ್ಲೇ ಫಸ್ಟ್ ಹೊನ್ನಾಳಿ. ಆ ಥರ ಕಾರ್ಯಕ್ರಮಗಳು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇದ್ರ ಮೇಲೆ ನಾನು ಮುಂದಿನ ವಿಧಾನಸಭಾ ಅಭ್ಯರ್ಥಿ ಅಂತ ಹೇಳಿ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ಅವರಿಗೆ ಹೇಳೋ ನೈತಿಕತೆ ಇದೆ. ಇವರು ಯಾವುದೇ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ಯಾವುದೇ ಪಕ್ಷದ ಕೆಲಸಗಳನ್ನು ಸಹ ಮಾಡಿಲ್ಲ. ಶಾಂತರಾಜ್ ಪಾಟೀಲರು ನಾವು ಆಕಾಂಕ್ಷಿಗಳದವಿ ಅಂತ ಹೇಳ್ತಾ ಇದ್ದಾರೆ. ಆಕಾಂಕ್ಷಿ ಅಂತ ಹೇಳೋದು ಜನ ಹೇಳಬೇಕು. ನಾವು ಮಾಡಿರೋ ಕೆಲಸ, ನಾವು ನಡ್ಕೋ ರೀತಿ, ಇವ್ರು ಅಭ್ಯರ್ಥಿ ಆಗ್ಬೇಕಪ್ಪ, ಇವರು ನಮ್ಮ ಮುಂದಿನ ಶಾಸಕರಾಗಬೇಕು ಅಂತ ಜನ ಹೇಳ್ಬೇಕು, ನಾವು ಹೇಳೋದಲ್ಲ. ಇಲ್ಲಿ ಕೂತು ನಾನು ಅಭ್ಯರ್ಥಿ ಅಂತ ಹೇಳಿದ್ರೆ ಜನ ನಗ್ತಾರೆ. ನಾನು ಹಂಗಂದರೆ ನಾನು ಅಭ್ಯರ್ಥಿ ಮುಂದಿನ ಚುನಾವಣೆ ಅಂತ, ನಾನು ನಾಗರಾಜ್ ಅಭ್ಯರ್ಥಿ ಅಂತ ಹೇಳಿದ್ರೆ ನಾನು ನೋಡಿ ಜನ ನಗ್ತಾರೆ. ಹೆಸರು ಹೇಳಿದರೆ ಅರ್ಥ ಇರಬೇಕು. ಏನೇ ಇದ್ದರೂ ಮುಂದಿನ ಚುನಾವಣೆಯಲ್ಲಿ ರೇಣುಕಾಚಾರ್ಯ ಅವರು ಅಭ್ಯರ್ಥಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರಣ್ಣವ್ರು ಹೇಳಿದ್ರು, ನಮ್ಮ ಪಾರ್ಟಿಯ ಸರ್ವೋಚ್ಚ ನಾಯಕ ಯಡಿಯೂರಪ್ಪನವರು ಹೇಳೋದ್ರು. ಆದ ಕಾರಣ ಯಾರು ಏನೇ ಹೇಳಿ ಜನಮಾನಸದಲ್ಲಿ ರೇಣುಕಾಚಾರ್ಯ ಅವರೇ ಮುಂದಿನ ಅಭ್ಯರ್ಥಿ, ಅವರೇ ಮುಂದಿನ ಶಾಸಕರಾಗಬೇಕು ಅಂತೇಳಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಜನ ಇದನ್ನ ಅಂದ್ಕೊಂಡಿದ್ದಾರೆ. ಅದೇ ರೀತಿ ಅವರು ಏನು 3 ಬಾರಿ MLA ಆಗಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ ತಾಲೂಕಲ್ಲಿ. ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಗಬೇಕು ಅನ್ನೋ ರೀತಿ ನಡ್ಕೊಂಡಾರೆ. ಈಗೂ ಸಹ 24x7 ಟೈಪ್, ಯಾರು ಎಷ್ಟೊತ್ತಿನಾಗೆ ಕಾಲ್ ಮಾಡಿದರು ಅಟೆಂಡ್ ಮಾಡ್ತಾರೆ, ಜನ ಜೊತೆಗಿದ್ದಾರೆ, ಜನಕ್ಕೆ ಕೆಲಸ ಮಾಡ್ತಾರೆ. ಆದ್ದರಿಂದ ಪಕ್ಷನೂ ಗುರುತಿಸ್ತೈತಿ, ಯಾರನ್ನ ಮಾಡಬೇಕು ಅಂತ ಪಕ್ಷಕ್ಕೂ ಗೊತ್ತೈತಿ, ಕಾರ್ಯಕರ್ತರಿಗೂ ಗೊತ್ತೈತಿ, ಪಕ್ಷದ ಮುಖಂಡರಿಗೂ ಗೊತ್ತೈತಿ. ಇದು ಇಲ್ಲಿಗೆ ಬಿಡಬೇಕು. ಯಾಕೆಂದರೆ ನೀವು ತಾಕತ್ತಿದ್ರು ಹೋಗಿ ತಾಂಬದ್ಲಿ, ನಮ್ಮದೇನಿಲ್ಲ. ಪಕ್ಷ, ಜನ, ಕಾರ್ಯಕರ್ತರು ಏನು ಹೇಳ್ತಾರೆ, ರೇಣುಕಾಚಾರ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತರಾಜ್ ಪಾಟೀಲ್ರವರು ಹಿಂದೆ ಒಂದು ಮಾತಾಡುವಾಗ ನನ್ನ ಬಗ್ಗೆನೂ ಮಾತಾಡಿದರು. ನಾವು ಮಾತಾಡಬಾರ್ದು ಅಂತೇಳಿ ನಾವು ಸುಮ್ಮನಿದ್ವಿ. ಅನಿವಾರ್ಯ ಈಗ ಮಾತಾಡಲೇಬೇಕಾಯ್ತು. ಇವರು ಲಾಟ್ರಿ ಅಧ್ಯಕ್ಷ, ಆಮೇಲೆ ರಬ್ಬರ್ ಸ್ಟಾಂಪ್ ಅಧ್ಯಕ್ಷ. ಸ್ವಾಮಿ, ನಾನು ಲಾಟ್ರಿ ಅಧ್ಯಕ್ಷ ಅಲ್ಲ, ರಬ್ಬರ್ ಸ್ಟಾಂಪ್ ಅಲ್ಲ. ನಾನು ಪಕ್ಷದಲ್ಲಿ ಇದು 5ನೇ ಜವಾಬ್ದಾರಿ. ನನಗೆ 43 ವರ್ಷ, ಇಷ್ಟರಲ್ಲೇ ನಾನು 5ನೇ ಜವಾಬ್ದಾರಿ. ಪಕ್ಷದ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಆಗಿ, ತಾಲೂಕು BJP ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾರ್ಯದರ್ಶಿಯಾಗಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ನನ್ನ ಶ್ರಮ, ನಾನು ಪಕ್ಷಕ್ಕೆ ಕೊಟ್ಟಂಥ ಸಮಯ, ನಾನು ಮಾಡಿರ್ತಕ್ಕಂಥ ಕೆಲಸ ನೋಡಿ ಪಕ್ಷ ಗುರುತಿಸಿ ನಾನು ಇವತ್ತು ಅಧ್ಯಕ್ಷನ ಮಾಡೈತೆ. ನೀನು ಹೇಳಿದೆ ಅಂತಲ್ಲ, ನೀನು ಅಧ್ಯಕ್ಷ ಆದಾಗ ಏನು ಕಡ್ದು ಕಟ್ಟೆ ಹಾಕಿದೆ ಅಂತ ಎಲ್ಲರಿಗೂ ಗೊತ್ತಿದೆ.
ನೀನು ನನ್ನ ವೈಯಕ್ತಿಕ ವಿಚಾರ ಮಾತಾಡಿದ್ರೆ ನಾನು ಯಾವ ಕಾರಣಕ್ಕೂ ಸುಮ್ಮನಿರೋ ಮನುಷ್ಯ ಅಲ್ಲ. ನನ್ನ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು ಶಾಂತರಾಜ್ ಪಾಟೀಲ್ರವ್ರೆ. ಇದು ಜನಕ್ಕೂ ಗೊತ್ತಿದೆ. ರೇಣುಕಾಚಾರ್ಯ ಅವರು 100ಕ್ಕೆ 100 ಮುಂಬರುವಂಥ 2028ರ ಚುನಾವಣೆಯಲ್ಲಿ 100ಕ್ಕೆ 100 BJP ಅಭ್ಯರ್ಥಿ ಅವರೇ ಆಗ್ತಾರೆ. ಹೊನ್ನಾಳಿ ನ್ಯಾಮತಿ ತಾಲೂಕಿನ ಶಾಸಕರು ಅವರೇ ಆಗ್ತಾರೆ. ಇದ್ರಾಗ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ.